ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಿಮಗೆ ಲಕ್ಷ್ಮೀ ಪೂಜೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ ಈ ಈಗ ನಮಗೆ ಯುಗಾದಿ ಹಬ್ಬ ನಮಗೆ ಮೊದಲಿನಿಂದ ನಮಗೆ ಹೊಸ ವರ್ಷ ಪ್ರಾರಂಭವಾಗಿ ಹೊಸ ಹಬ್ಬಗಳು ಇಲ್ಲಿಂದ ಪ್ರಾರಂಭವಾಗ್ತಾ ಹೋಗುತ್ತದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಆಷಾಢ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಆಮೇಲೆ ತುಂಬ ಅಮೃತ ಲಕ್ಷ್ಮೀ ಪೂಜೆ ಮಾಡ್ತೇವೆ, ವರಮಹಾಲಕ್ಷ್ಮಿ ಮಾಡ್ತೇವೆ. ಅವೆಲ್ಲಕ್ಕಿಂತ ನಾವು ಆ ಪೂಜೆ ಮಾಡೋದಕ್ಕಿಂತ ಮೊದಲು ಯುಗಾದಿ ಹಬ್ಬದಲ್ಲಿ ಬರುವ ಮೊದಲನೆಯ ಶುಕ್ರವಾರದ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ಅದು ನಮಗೆ ತುಂಬ ವಿಶೇಷ ಫಲ ಕೊಡುವಂಥದ್ದು. ಹಾಗಾಗಿ ನೋಡಿ, ಈಗ ನಮಗೆ ಚೈತ್ರ ನವರಾತ್ರಿಯು ಪ್ರಾರಂಭವಾಗ್ತಾ ಇದೆ. ಇವತ್ತಿನ ದಿವಸ ನಾವು ಎರಡನೆಯ ದಿವಸ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಸಹ ಪೂಜೆ ಮಾಡ್ತೇವೆ. ಈ ಒಂದು ಲಕ್ಷ್ಮೀ ಪೂಜೆ ನೀವು ಮಾಡ್ಕೋಬೇಕಾಗಿರುವಂಥದ್ದು ಸಂಜೆಯ ಸಮಯದಲ್ಲಿ, ಒಂದು 6:30 ನಂತರದಲ್ಲಿ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಈಗ ಹೇಗಿದ್ರೂ ನೀವು ಗುರುವಾರದ ದಿವಸ ನೀವು ಯುಗಾದಿ ಹಬ್ಬ ಮಾಡಿರ್ತೀರಿ, ಕಳಸವನ್ನಿಟ್ಟು ಪೂಜೆ ಮಾಡಿರ್ತೀರಿ. ಈಗ ಶುಕ್ರವಾರ ನಿಮಗೆ ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಬೆಳಗ್ಗೆ ಪೂಜೆ ನೀವು ಯಾವ ರೀತಿ ನೀವು ನಾರ್ಮಲಾಗಿ ಪೂಜೆ ಮಾಡ್ಕೊಳ್ಳಿ. ಆದರೆ ಸಂಜೆಯ ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಅಮ್ಮನವರ ಫೋಟೋ ಇದ್ದರೆ ಫೋಟೋ, ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಇಟ್ಬಿಟ್ಟು ಆ ಒಂದು ಲಕ್ಷ್ಮೀ ಅಮ್ಮನವರ ವಿಗ್ರಹಕ್ಕೆ ಶ್ರೀಗಂಧ, ಅರಿಶಿಣ, ಕುಂಕುಮವನ್ನು ಹಚ್ಬಿಟ್ಟು ಒಂದು ಹೂವಿನ ಮಾಲೆಯನ್ನು ಹಾಕಿ, ಹಾಗೆ ನಿಮ್ಮಲ್ಲಿರುವಂಥ ಒಂದು ಸ್ವಲ್ಪ ಮಟ್ಟಿಗೆ ಅದರ ಆಭರಣಗಳನ್ನ ಇಟ್ಬಿಟ್ಟು ಆದಷ್ಟು ಅವತ್ತಿನ ದಿವಸ ಅಕ್ಕಿ ಪಾಯಸನೇ ಮಾಡಬೇಕು. ಹಾಲನ್ನು ಹಾಕಿ ಅಕ್ಕಿ ಪಾಯಸವನ್ನೇ ಮಾಡಬೇಕು. ಅದು ತುಂಬ ವಿಶೇಷವಾದದ್ದು. ಹಾಗಾಗಿ ಅಕ್ಕಿ ಪಾಯಸವನ್ನು ಮಾಡಿಕೊಂಡು ಒಂದು ಅರ್ಚನೆ ಮಾಡ್ಕೋಬೇಕು. ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರ ಮಾಡ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ಆದಷ್ಟು ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು, ಅಥವಾ ಕಮಲದ ಬೀಜದಿಂದ ಅರ್ಚನೆ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ವಿಶೇಷವಾಗಿ ದಾಳಿಂಬರೆ ಹಣ್ಣಿನಿಂದ ಅರ್ಚನೆ ಮಾಡಿ, ಅದು ತುಂಬ ವಿಶೇಷವಾಗಿ ಫಲ ಕೊಡುವಂಥದ್ದು. ದಾಳಿಂಬರೆ ಹಣ್ಣನ್ನು ಬಿಡಿಸ್ಬಿಟ್ಟು ಅದ್ರ ಕಾಳಿಂದ ಅರ್ಚನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆ ನಿಮಗೆ ಈಗ ಅಷ್ಟೋತ್ತರ ಹೇಳ್ಕೊಂಡ ನಂತರದಲ್ಲಿ ನೀವು ಹೇಳ್ಕೋಬೇಕಾಗಿರುವಂಥ ಮಂತ್ರ ಏನಪ್ಪ ಅಂತಂದರೆ, ಓಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಓಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಒಂದು ಮಂತ್ರವನ್ನು 11 ಬಾರಿ, 21 ಬಾರಿ, 108 ಬಾರಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಅರ್ಚನೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತದೆ. ಇನ್ನು ದೀಪಾರಾಧನೆ ಅಂತ ಬಂದಾಗ ತುಪ್ಪದ ದೀಪವನ್ನೇ ಹಚ್ಚಿ, ನೀವು ಯಾವ ದೀಪ ಬೇಕಾದ್ರೂ ತೆಗೆದುಕೊಳ್ಳಿ, ಮಣ್ಣಿನ ದೀಪ ತೆಗೆದುಕೊಳ್ಳಿ, ಬೆಳ್ಳಿ ತೆಗೆದುಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಆದರೆ ಆ ತುಪ್ಪದ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಆ ಒಂದು ತುಪ್ಪದ ಒಳಗೆ 2 ಏಲಕ್ಕಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ, ಆಮೇಲೆ ಲವಂಗವನ್ನು ಸಹ ಹಾಕಿ, ತುಂಬ ವಿಶೇಷವಾಗಿ ನಮಗೆ ಫಲ ಕೊಡುವಂಥದ್ದು. ಇಷ್ಟು ಸಿಂಪಲ್ಲಾಗಿ ನೀವು ಮಾಡಿಕೊಂಡ್ರೆ ಸಾಕು. ವಿಶೇಷವಾಗಿ ನೀವೇನು ಕಳಸ ಇಡಬೇಕು ಆ ಥರ ಏನಿರೋದಿಲ್ಲ. ಜಸ್ಟ್ ಒಂದು ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹನ ಫೋಟೋ ಇಟ್ಬಿಟ್ಟು ಅಥವಾ ವಿಗ್ರಹ ಇಟ್ಬಿಟ್ಟು ಒಂದು ಪಾಯಸವನ್ನು ಮಾಡಿ ದೀಪಾರಾಧನೆ ಮಾಡಿ ಅಷ್ಟೋತ್ತರ ಮಾಡ್ಕೊಳ್ಳಿ. ಇಷ್ಟೆಲ್ಲ ನೀವು ಆದ ನಂತರದಲ್ಲಿ ಆದಷ್ಟು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಮರಿಬೇಡಿ. ಇದು ನಮಗೆ ವರ್ಷದ ಮೊದಲನೇ ಶುಕ್ರವಾರ ಜೊತೆಲೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇವೆ. ಹಾಗಾಗಿ ಆದಷ್ಟು ಲಲಿತಾ ಸಹಸ್ರನಾಮವನ್ನು ಒಂದು ಆಡಿಯೋ ಮೂಲಕ ಆದರೂ ಕೇಳ್ಕೊಳ್ಳಿ. ಆಡಿಯೋ ಮೂಲಕ ಹೇಳೋದಕ್ಕಿಂತ ನಾವು ಬಾಯಿ ಬಿಟ್ಟು ನಮ್ಮ ಒಂದು ಧ್ವನಿಯಿಂದ ನಾವು ಅದನ್ನು ಹೇಳ್ಕೊಂಡಾಗ ನಮಗೆ ಫಲ ಜಾಸ್ತಿ ಇರ್ತದೆ. ಹಾಗಾಗಿ ಆದಷ್ಟು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ, ಶ್ರೀ ಸೂಕ್ತ ಹೇಳ್ಕೊಳ್ಳಿ. ಹೀಗೆ ಅವತ್ತಿನ ದಿವಸ ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ, ಅದರಲ್ಲದೆ ನವರಾತ್ರಿ ಆಗಿರೋದ್ರಿಂದ, ಚೈತ್ರ ನವರಾತ್ರಿ ಸಂಜೆಯ ಸಮಯದಲ್ಲೇ ನಾವು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ತೇವೆ. ಹಾಗಾಗಿ ಆದರೆ ದುರ್ಗಾ ಕವಚವನ್ನು ಸಹ ನೀವು ಹೇಳ್ಕೊಬೋದು. ಇಷ್ಟೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮಟ್ಟಿಗೆ ಅದನ್ನ ಹೇಳ್ಕೊಂಡು ನೀವು ಒಂದು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಶುಭ ಫಲ ಸಿಗುತ್ತೆ. ಆದರೆ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಗಣೇಶನಿಗೆ ಮೊದಲು ನಮಸ್ಕಾರ ಮಾಡಿಕೊಂಡು ಅಮ್ಮನವ್ರಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆ ಮಾಡ್ಕೊಳ್ಳಿ. ಮಾಡುವಷ್ಟದು ಒಂದೇ ದಿವಸ ಮಾಡುವಂಥದ್ದು, ಶುಕ್ರವಾರ ಅಷ್ಟೇ ನೀವು ಮಾಡುವಂಥದ್ದು. ತುಂಬ ವಿಶೇಷ ಫಲ ಕೊಡ್ತದೆ. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.